ನಾಡಿನ ಜನಗಳಿಗೆಲ್ಲ ಶುಭೋದಯ. ನಮಸ್ಕಾರ. ನಿಮ್ಮೆಲ್ಲರಿಗೂ ನಾಡಿನ ಪ್ರಜೆಗಳಿಗೆಲ್ಲ ನಮಸ್ಕಾರಪ್ಪ. ಇವತ್ತು ಶುಕ್ರವಾರ 28ನೇ ತಾರೀಕು 6ನೇ ತಿಂಗಳು 2024 ಶುಕ್ರವಾರ ಆಗತ್ತಲ್ಕೆ ಶುಕ್ರದೇವನಿಗೆ ನಮಸ್ಕಾರ ಮಾಡಿ ಎಲ್ಲ ಮಾಡಿದ್ದೀವಿ. ಏಕೆಂದರೆ ಇವತ್ತು ಶುಕ್ರವಾರ ಭಗವಂತನಿಗೆ ಒಂದು ಕಣ್ಣು ಶುಕ್ರದಶೆ 3 ಸಾರಿ ಕೊಡ್ತಾನೆ ಮನುಷ್ಯನಿಗೆ. ಅದನ್ನು ಕಾಪಾಡ್ಕೋಬೇಕು ಪ್ರತಿಯೊಬ್ಬರು ಅಂತ ಹೇಳ್ತೀವಿ. ಶ್ರೀ ಶಾಂತಿಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಾಡ್ತಿಂದನು ಇವಾಗ ಆವಾಗಲೇ 8 ಗಂಟೆ 8 ಆಗಿದೆ. ಶುಕ್ರ ಅಂದರೆ ಭಗವಂತ ಒಳ್ಳೆಯದೇ ಮಾಡ್ತಾನೆ. ಈ ಪ್ರತಿಯೊಬ್ಬರಿಗೂ ಅಷ್ಟೇ ಶುಕ್ರದಶೆ ಎಲ್ಲರಿಗೂ ಬರೋದಿಲ್ಲ, ಯಾರಿಗೋ ಒಬ್ಬೊಬ್ರಿಗೆ ಬರ್ತದೆ. ಅದು ಜೋಪಾನವಾಗಿ ಇಟ್ಕೋಬೇಕು. ನಾಡಿನ ಜನಗಳು ಭಾರಿ ಬುದ್ಧಿವಂತರು, ಎಲ್ಲ ತಿಳುವಳಿಕೆ ಇರ್ತದೆ. ಇದು ಭಗವಂತನಿಗೆ ಕೊಟ್ಟಾಗ ಜೋಪಾನಾಗಿ ಇಟ್ಕೊಳ್ಳಿಲ್ಲ ಅಂದರೆ ಯಾರೇನು ಮಾಡೋಕ್ಕಾಗಲ್ಲ. ಅದು ಪ್ರಶ್ನೆ. ಎಲ್ಲರಿಗೂ ಈ ಥರ ಭಗವಂತ ಕೊಡ್ತಾನೆ. ಅದನ್ನು ಪ್ರತಿಯೊಬ್ಬರೂ ಕಾಪಾಡಬೇಕು. ತತಸ್ತು ಅಂತ ಕೊಡ್ತಾನೆ, ಅದನ್ನು ಕಿತ್ಕೊಂಬೋದು ಭಗವಂತ ಶಿಂದೇವರು ಕಿತ್ಕೊಂತಾನೆ. ಗೊತ್ತಾ? ಎಷ್ಟೇ ಬುದ್ಧಿವಂತರಾಗಿರ್ಬೋದು, ಎಷ್ಟೇ ತಿಳುವಳಿಕೆ ಇರ್ಬೋದು, ಎಲ್ಲರೂ ಮಾಡ್ಬೋದು. ಶುಕ್ರ ಅಂದರೆ ತುಂಬ ಶ್ರೇಷ್ಠ. ಶನಿದೇವರು 6ನೇ ರಾಶಿ ಅವ್ರದ್ದು. ಶುಕ್ರನಿಗೆ 6ನೇ ರಾಶಿ ಬರ್ತದೆ, ಶನಿದೇವರಿಗೆ 7, ರಾಹು ಕೇತುಗಳು 9. ಹಂಗೆ ಪ್ರತಿಯೊಬ್ಬರೂ ಒಳ್ಳೆಯ ಕೆಲಸ ಮಾಡ್ತಾರೆ. ನಾಡಿನ ಜನಗಳಿಗೆಲ್ಲ ಒಳ್ಳೆಯದಾಗಬೇಕು, ನಮಗೂ ಒಳ್ಳೆಯದಾಗಬೇಕು. ಕಷ್ಟ ಅಂತ ಬಂದವರಿಗೆ ಪರಿಹಾರ ಆಯ್ತದೆ. ಇಷ್ಟೆಲ್ಲ ಹೇಳಬಲ್ವಿ ನಾವು. ಏನಪ್ಪ? ಶನಿದೇವ 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 ದೇವಾನು ದೇವ ಶ್ರೀ ಶನಿದೇವ ಕಾಯೋ ನಮ್ಮನು ಶ್ರೀ ಶನಿದೇವ. ತಂದೆಯೋ ನೀನೇ, ತಾಯಿಯೋ ನೀನೇ, ಬಂಧು ಬಳಗವ ಎಲ್ಲವೂ ನೀನೇ. ತಂದೆಯೋ ನೀನೇ, ತಾಯಿಯು ನೀನೇ, ಬಂಧು ಬಳಗವ ಎಲ್ಲವೂ ನೀನೇ. ದೇವ ಶ್ರೀ ಶನಿದೇವ, ಎಲ್ಲಿರುವೆ ದೇವ ಶ್ರೀ ಶನಿದೇವ, ಕಾಯೋ ನಮ್ಮನು ಶನಿದೇವ, ಕಾಯೋ ನಮ್ಮನು ಶ್ರೀ ಶನಿದೇವ. ದೇವ ಶ್ರೀ ಶನಿದೇವ. ತಾರೆಯ ಮರದಲ್ಲಿ ನೆಲೆಸಿರ ಸ್ವಾಮಿ, ತಾರೆಯ ಮರದಲ್ಲಿ ನೆಲೆಸಿರ ಸ್ವಾಮಿ, ತಾಪವ ಹರಿಸೋ ಶ್ರೀ ಶನಿದೇವ, ತಾಪವ ಹರಿಸೋ ಶ್ರೀ ಶನಿದೇವ. ದೇವ ದೇವ ತಂದೆಯು ನೀನೇ, ತಾಯಿಯು ನೀನೇ, ಬಂಧು ಬಳಗವ ಎಲ್ಲವೂ ನೀನೇ. ದೇವ ಶ್ರೀ ಶಾಂತಿಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದ ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಾಡೋದ್ರಿಂದನೂ ನಿಮ್ಮ ಗುರುಗಳಾದ ಶ್ರೀ ರಾಮಾನಂದ ಗುರುಗಳು ಎಲ್ಲರಿಗೂ ಒಳ್ಳೆಯದಾಗಲಿ. ನಾಡಿನ ಜನಗಳಿಗೆಲ್ಲ ಶುಭೋದಯ.